ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸಾಶ್ರೀ ಲರ್ನ್ ವಿತ್ ಫನ್. ಟುಡೇಸ್ ಟಾಪಿಕ್ ಈಸ್ ಎವ್ರಿಬಡಿ, ಸಂಬಡಿ, ಎನಿಬಡಿ ಆ್ಯಂಡ್ ನೋಬಡಿ. ಫ್ರೆಂಡ್ಸ್, ಇವತ್ತು ನಾವು ಎವ್ರಿಬಡಿ ಅಂದರೆ ಏನು, ಸಂಬಡಿ ಅದೇ ಥರ ನೋಬಡಿ, ಎನಿಬಡಿ ಡಿಫ್ರೆನ್ಸ್ ಏನು, ಯಾವಾಗ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನೋಡೋಣ ಫ್ರೆಂಡ್ಸ್. ಸೊ ಲೆಟ್ಸ್ ಸಿ ಹೌ ದಿ ಆರ್ ಡಿಫ್ರೆನ್ಸ್ ವಿತ್ ಸಿಂಪಲ್ ಮೀನಿಂಗ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ಫಸ್ಟ್ ಎವ್ರಿಬಡಿ. ಎವ್ರಿಬಡಿ ಅಂದರೆ ಎಲ್ಲರೂ. ವೆನ್ ವಿ ಟಾಕ್ ಅಬೌಟ್ ಆಲ್ ದ ಪೀಪಲ್ ಇನ್ ಅ ಗ್ರೂಪ್, ಅಂದರೆ ಜನಗಳು ಗ್ರೂಪ್ ಆಗಿ ಇದ್ದಾಗ ಎಲ್ಲರಿಗೂ, ಎಲ್ಲರೂ ಅಂತ ಹೇಳುವಾಗ ಎವ್ರಿಬಡಿನೇ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎವ್ರಿಬಡಿ ಲೈಕ್ಸ್ ಮ್ಯೂಸಿಕ್. ಎಲ್ಲರಿಗೂ ಮ್ಯೂಸಿಕ್ ಅಂದರೆ, ಸಂಗೀತ ಅಂದರೆ ಇಷ್ಟ. ಎವ್ರಿಬಡಿ ಲೈಕ್ಸ್ ಮ್ಯೂಸಿಕ್ ಅಂದರೆ ಎಲ್ಲರಿಗೂ, ಎಲ್ಲರಿಗೂ ಅಂತ ಹೇಳುವಾಗ ಎವ್ರಿಬಡಿನ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಸಂಗೀತ ಅಂದರೆ ಇಷ್ಟ, ಎಲ್ಲರಿಗೂ ಮ್ಯೂಸಿಕ್ ಅಂದರೆ ಇಷ್ಟ. ಎವ್ರಿಬಡಿ ಲೈಕ್ಸ್ ಮ್ಯೂಸಿಕ್. ನೆಕ್ಸ್ಟ್, ಕ್ಲಾಸ್ನಲ್ಲಿ ಪ್ರತಿಯೊಬ್ಬರೂ ಪರೀಕ್ಷೆನಲ್ಲಿ ಪಾಸ್ ಆಗಿದ್ದಾರೆ. ಕ್ಲಾಸ್ನಲ್ಲಿ ಪ್ರತಿಯೊಬ್ಬರು ಅಂದರೆ ಎಲ್ಲರೂ ಪರೀಕ್ಷೆನಲ್ಲಿ ಪಾಸ್ ಆಗಿದ್ದಾರೆ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಎವ್ರಿಬಡಿ ಇನ್ ದ ಕ್ಲಾಸ್ ಪಾಸ್ಡ್ ದ ಟೆಸ್ಟ್. ಎವ್ರಿಬಡಿ ಇನ್ ದ ಕ್ಲಾಸ್ ಪಾಸ್ಡ್ ದ ಟೆಸ್ಟ್ ಅಂದರೆ ಕ್ಲಾಸ್ನಲ್ಲಿ ಪ್ರತಿಯೊಬ್ಬರು ಅಂದರೆ ಎಲ್ಲರೂ, ಎಲ್ಲರೂ ಅಂದರೆ ಎವ್ರಿಬಡಿ, ಎಲ್ಲರೂ ಪರೀಕ್ಷೆನಲ್ಲಿ ಪಾಸ್ ಆಗಿದ್ದಾರೆ. ಎವ್ರಿಬಡಿ ಇನ್ ದ ಕ್ಲಾಸ್ ಪಾಸ್ಡ್ ದ ಟೆಸ್ಟ್. ಅದೇ ಥರ ಇವತ್ತು ಎಲ್ಲರೂ ಖುಷಿಯಾಗಿದ್ದಾರೆ. ಹೇಗೆ ಹೇಳ್ತೀವಿ? ಇವತ್ತು ಎಲ್ಲರೂ ಖುಷಿಯಾಗಿದ್ದಾರೆ. ಎವ್ರಿಬಡಿ ಈಸ್ ಹ್ಯಾಪಿ ಟುಡೇ. ಎವ್ರಿಬಡಿ ಈಸ್ ಹ್ಯಾಪಿ ಟುಡೇ. ಎಲ್ಲರಿಗೂ ರಜೆಗಳಂದರೆ ಇಷ್ಟ ಅಲ್ವಾ? ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ರಜೆಗಳು ಅಂದರೆ ಇಷ್ಟ. ಸೊ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಎವ್ರಿಬಡಿ ಲವ್ಸ್ ಹಾಲಿಡೇಸ್. ಎವ್ರಿಬಡಿ ಲವ್ಸ್ ಹಾಲಿಡೇಸ್. ನೆಕ್ಸ್ಟ್ ಫ್ರೆಂಡ್ಸ್, ನೋಬಡಿ. ನೋಬಡಿ ಅಂದರೆ ಯಾರೂ ಇಲ್ಲ, ನಾಟ್ ಎ ಸಿಂಗಲ್ ಪರ್ಸನ್. ಯಾರೂ ಇಲ್ಲ ಅಂತ ಹೇಳುವಾಗ ನೋಬಡಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ಲಾಸ್ನಲ್ಲಿ ಯಾರೂ ಇರಲಿಲ್ಲ. ಕ್ಲಾಸ್ನಲ್ಲಿ ಯಾರೂ ಇರಲಿಲ್ಲ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ನೋಬಡಿ ವಾಸ್ ಇನ್ ದ ಕ್ಲಾಸ್. ನೋಬಡಿ ವಾಸ್ ಇನ್ ದ ಕ್ಲಾಸ್. ಕ್ಲಾಸ್ನಲ್ಲಿ ಯಾರೂ ಇರಲಿಲ್ಲ. ನೋಬಡಿ ವಾಸ್ ಇನ್ ದ ಕ್ಲಾಸ್. ನನಗೆ ಯಾರೂ ಸಹಾಯ ಮಾಡಿಲ್ಲ. ನನಗೆ ಯಾರೂ ಸಹಾಯ ಮಾಡಿಲ್ಲ. ನೋಬಡಿ ಹೆಲ್ಪ್ಡ್ ಮೀ. ನೋಬಡಿ ಹೆಲ್ಪ್ಡ್ ಮೀ. ಯಾರಿಗೂ ಉತ್ತರ ಗೊತ್ತಿಲ್ಲ. ಯಾರಿಗೂ ಆನ್ಸರ್ ಗೊತ್ತಿಲ್ಲ. ನೋಬಡಿ ನೋಸ್ ದ ಆನ್ಸರ್. ನೋಬಡಿ ನೋಸ್ ದ ಆನ್ಸರ್. ಬಾಗಿಲನ್ನ ಯಾರೂ ಓಪನ್ ಮಾಡಿಲ್ಲ. ಡೋರ್ನ ಯಾರೂ ಓಪನ್ ಮಾಡಿಲ್ಲ. ಸೊ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ನೋಬಡಿ ಓಪನ್ ದ ಡೋರ್. ನೋಬಡಿ ಓಪನ್ ದ ಡೋರ್. ಸೊ ಯಾರೂ ಇಲ್ಲ ಅಂತ ಹೇಳುವಾಗ ನೋಬಡಿನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಸಂಬಡಿ. ಸಂಬಡಿ ಅಂದರೆ ಯಾರಾದರೂ ಒಬ್ಬರು, ಒನ್ ಪರ್ಸನ್, ಬಟ್ ವಿ ಡೋಂಟ್ ನೋ ಹೂ. ಯಾರು ಅಂತ ನಮಗೆ ಗೊತ್ತಿಲ್ಲ, ಆದರೆ ಯಾರಾದರೂ ಒಬ್ಬರು ಅಂತ ಹೇಳುವಾಗ ಸಂಬಡಿನ ಯೂಸ್ ಮಾಡ್ತೀವಿ. ಯಾರಾದರೂ ಅಥವಾ ಯಾರಾದರೂ ಒಬ್ಬರು. ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನು ಕರೀತಾ ಇದ್ದಾರೆ. ಯಾರೋ ಒಬ್ಬರು ನಿಮ್ಮನ್ನು ಕರೀತಾ ಇದ್ದಾರೆ. ಸೊ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಸಂಬಡಿ ಈಸ್ ಕಾಲಿಂಗ್ ಯು. ಸಂಬಡಿ ಈಸ್ ಕಾಲಿಂಗ್ ಯು. ಯಾರೋ ನಿಮ್ಮನ್ನು ಕರೀತಾ ಇದ್ದಾರೆ. ಸಂಬಡಿ ಈಸ್ ಕಾಲಿಂಗ್ ಯು. ಯಾರೋ ಬಾಗಿಲನ್ನ ತಡೀತಾ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಯಾರೋ ಬಾಗಿಲನ್ನ ತಡೀತಾ ಇದ್ದಾರೆ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಸಂಬಡಿ ನಾಕ್ಡ್ ಆನ್ ದ ಡೋರ್. ಸಂಬಡಿ ನಾಕ್ಡ್ ಆನ್ ದ ಡೋರ್. ನಾಕ್ಡ್ ಅಂದರೆ ತಡೆಯೋದು. ಸಂಬಡಿ ಅಂದರೆ ಯಾರಾದರೂ ಒಬ್ಬರು. ಓಕೆನಾ ಫ್ರೆಂಡ್ಸ್? ಯಾರೋ ಬಾಗಿಲನ್ನ ತಡೀತಾ ಇದ್ದಾರೆ. ಸಂಬಡಿ ನಾಕ್ಡ್ ಆನ್ ದ ಡೋರ್. ಯಾರೋ ನನ್ನ ಬ್ಯಾಗ್ನ ತಗೊಂಡಿದ್ದಾರೆ. ಹೇಗೆ ಹೇಳ್ತೀವಿ? ಯಾರೋ ಅಂತ ಗೊತ್ತಿಲ್ಲ, ಯಾರೋ ನನ್ನ ಬ್ಯಾಗ್ನ ತಗೊಂಡಿದ್ದಾರೆ. ಸಂಬಡಿ ಟುಕ್ ಮೈ ಬ್ಯಾಗ್. ಸಂಬಡಿ ಟುಕ್ ಮೈ ಬ್ಯಾಗ್. ಓಕೆನಾ ಫ್ರೆಂಡ್ಸ್? ಅದೇ ಥರ, ನಿನ್ನೆ ನನಗೆ ಯಾರೋ ಒಬ್ಬರು ಸಹಾಯ ಮಾಡಿದ್ದಾರೆ. ನಿನ್ನೆ ನನಗೆ ಯಾರು ಅಂತ ಗೊತ್ತಿಲ್ಲ, ಅವರು ಯಾರೋ ನನಗೆ ಅವರು ಸಹಾಯ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಸಂಬಡಿ ಹೆಲ್ಪ್ಡ್ ಮೀ ಎಸ್ಟರ್ಡೇ. ಸಂಬಡಿ ಹೆಲ್ಪ್ಡ್ ಮೀ ಎಸ್ಟರ್ಡೇ. ನಿನ್ನೆ ಯಾರೊಬ್ಬರು ನನಗೆ ಸಹಾಯ ಮಾಡಿದ್ದಾರೆ. ಸೊ ಸಂಬಡಿ ಹೆಲ್ಪ್ಡ್ ಮೀ ಎಸ್ಟರ್ಡೇ. ಓಕೆನಾ ಫ್ರೆಂಡ್ಸ್? ಈ ಥರ ಯಾರೋ ಒಬ್ಬರು, ಯಾರಾದರೂ ಅಂತ ಹೇಳುವಾಗ ಸಂಬಡಿನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫ್ರೆಂಡ್ಸ್, ಎನಿಬಡಿ. ಎನಿಬಡಿ ಅಂದರೆ ಯಾರಾದರೂ, ಎನಿ ಪರ್ಸನ್, ಡಸಂಟ್ ಮ್ಯಾಟರ್ ಹೂ. ಯಾರು ಅಂತ ನಮಗೆ ಬೇಕಾಗಿಲ್ಲ, ಅದು ಯಾರಾದರೂ ಆಗಲಿ. ಯಾರಾದರೂ ಅಂತ ಹೇಳುವಾಗ ಎನಿಬಡಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕ್ಯಾನ್ ಎನಿಬಡಿ ಹೆಲ್ಪ್ ಮೀ? ಯಾರಾದರೂ ನನಗೆ ಸಹಾಯ ಮಾಡ್ತೀರಾ? ಕ್ಯಾನ್ ಎನಿಬಡಿ ಹೆಲ್ಪ್ ಮೀ? ಯಾರಾದರೂ ನನಗೆ ಸಹಾಯ ಮಾಡ್ತೀರಾ? ಈ ಥರ ಕ್ವಶನ್ ಕೇಳುವಾಗ.
ಓಕೆನಾ ಫ್ರೆಂಡ್ಸ್? ಈ ಸ್ಟೇಟ್ಮೆಂಟ್ ಅನ್ನೋದು ನಮಗೆ ಕ್ವಶನ್ ಕೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಎನಿಬಡಿ ಕ್ಯಾನ್ ಹೆಲ್ಪ್ ಮಿ, ಯಾರಾದರೂ ನನಗೆ ಸಹಾಯ ಮಾಡ್ತೀರಾ? ಅದೇ ಥರ ಇಂಗ್ಲೀಷ್ ಯಾರಾದರೂ ಕಲಿಬೋದು, ಇಂಗ್ಲೀಷ್ನ ಯಾರಾದರೂ ಕಲಿಬೋದು. ಸೊ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಎನಿಬಡಿ ಕ್ಯಾನ್ ಲರ್ನ್ ಇಂಗ್ಲೀಷ್, ಯಾರಾದ್ರೂ ಇಂಗ್ಲೀಷ್ನ ಕಲಿಬೋದು. ಸೊ ಎನಿಬಡಿ ಕ್ಯಾನ್ ಲರ್ನ್ ಇಂಗ್ಲೀಷ್. ಯಾರಾದರೂ ನನ್ನ ಫೋನ್ ನೋಡಿದ್ದೀರಾ? ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀವಿ? ಹ್ಯಾಸ್ ಎನಿಬಡಿ ಸೀನ್ ಮೈ ಫೋನ್? ಯಾರಾದರೂ ನನ್ನ ಫೋನ್ ನೋಡಿದ್ದೀರಾ? ಹ್ಯಾಸ್ ಎನಿಬಡಿ ಸೀನ್ ಮೈ ಫೋನ್? ಈ ಥರ ಕ್ವಶನ್ ಕೇಳುವಾಗ. ಓಕೆನಾ ಫ್ರೆಂಡ್ಸ್? ಹ್ಯಾಸ್ ಎನಿಬಡಿ ಸೀನ್ ಮೈ ಫೋನ್? ಮನೇಲಿ ಯಾರಾದರೂ ಇದ್ದೀರಾ? ಮನೆಯಲ್ಲಿ ಯಾರಾದರೂ ಇದ್ದೀರಾ? ಈಸ್ ಎನಿಬಡಿ ಅಟ್ ಹೋಮ್? ಈಸ್ ಎನಿಬಡಿ ಅಟ್ ಹೋಮ್? ಯಾರಾದರೂ ಮನೆಯಲ್ಲಿದ್ದೀರಾ? ಈ ಥರ. ಓಕೆನಾ ಫ್ರೆಂಡ್ಸ್? ಯಾರಾದರೂ ಅಂತ ಹೇಳುವಾಗ ಎನಿಬಡಿನ ಯೂಸ್ ಮಾಡ್ತೀವಿ. ಓಕೆ, ಸೊ ಫ್ರೆಂಡ್ಸ್, ಎವ್ರಿಬಡಿ ಅಂದರೆ ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಅಂತ ಹೇಳುವಾಗ ಎವ್ರಿಬಡಿನ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಚಾಕ್ಲೇಟ್ಸ್ ಅಂದರೆ ಇಷ್ಟ, ಎಲ್ಲರಿಗೂ ಚಾಕ್ಲೇಟ್ಸ್ ಅಂದರೆ ಇಷ್ಟ. ಎವ್ರಿಬಡಿ ಲೈಕ್ಸ್ ಚಾಕ್ಲೇಟ್, ಎವ್ರಿಬಡಿ ಲೈಕ್ಸ್ ಚಾಕ್ಲೇಟ್. ಅದೇ ನಾವು ಯಾರಿಗೂ ಇಷ್ಟ ಇಲ್ಲ ಹೇಗೆ ಹೇಳ್ತೀವಿ? ಯಾರಿಗೂ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇಲ್ಲ. ನೋ ಬಡಿ ಲೈಕ್ಸ್ ಚಾಕ್ಲೇಟ್, ಯಾರಿಗೂ ಚಾಕ್ಲೇಟ್ಸ್ ಅಂದರೆ ಇಷ್ಟ ಇಲ್ಲ. ಸೊ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳುವಾಗ ನೋ ಬಡಿ, ಯಾರೂ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಸೊ ನೋ ಬಡಿ. ಓಕೆನಾ ಫ್ರೆಂಡ್ಸ್? ನೋ ಬಡಿ ಲೈಕ್ಸ್ ಚಾಕ್ಲೇಟ್. ಅದೇ ನಾವು ಕೆಲವ್ರಿಗೆ ಅಂತ ಹೇಳುವಾಗ ಸಂಬಡಿ, ಕೆಲವ್ರಿಗೆ ಚಾಕ್ಲೇಟ್ಸ್ ಅಂದರೆ ಇಷ್ಟ. ಸಂಬಡಿ ಲೈಕ್ಸ್ ಚಾಕ್ಲೇಟ್. ಯಾವುದಾದ್ರೂ ಒಂದು ಅಥವಾ ಕೆಲವರು ಅಂತ ಹೇಳುವಾಗ ಸಂಬಡಿನ ಯೂಸ್ ಮಾಡ್ತೀವಿ. ಸಂಬಡಿ ಲೈಕ್ಸ್ ಚಾಕ್ಲೇಟ್. ಸೊ ಯಾರಾದರೂ, ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಯಾರಾದರೂ ಅಂತ ಹೇಳುವಾಗ ಎನಿಬಡಿನ ಯೂಸ್ ಮಾಡ್ತೀವಿ. ಎನಿಬಡಿ ಲೈಕ್ಸ್ ಚಾಕ್ಲೇಟ್. ಯಾರಾದ್ರೂ ಚಾಕ್ಲೇಟ್ಸ್ನ ಇಷ್ಟಪಡ್ಬೋದು, ಇಷ್ಟಪಡ್ತಾರೆ. ಎನಿಬಡಿ ಲೈಕ್ಸ್ ಚಾಕ್ಲೇಟ್. ಯಾರಿಗಾದ್ರೂ ಚಾಕ್ಲೇಟ್ಸ್ ಅಂದರೆ ಇಷ್ಟನಾ? ಈ ಥರ. ಓಕೆನಾ ಫ್ರೆಂಡ್ಸ್? ಎನಿಬಡಿ ಲೈಕ್ಸ್ ಚಾಕ್ಲೇಟ್. ಯಾರಾದ್ರೂ ಚಾಕ್ಲೇಟ್ಸ್ನ ಇಷ್ಟಪಡ್ತಾರೆ, ಇಷ್ಟಪಡ್ಬೋದು. ಸೊ ಎವ್ರಿಬಡಿ, ಸಂಬಡಿ, ನೋ ಬಡಿ, ಎನಿಬಡಿ ಅಂದರೆ ಏನು, ಡಿಫ್ರೆನ್ಸ್ ಏನು, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಅರ್ಥ ಆಗಿದೆ ಅಲ್ವಾ? ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.